ಎಷ್ಟೇ ಟಯರ್ಡ್ ಆಗಿದ್ರು ಮಧ್ಯಾಹ್ನದ ಹೊತ್ತು ಏನಾದ್ರು ಮಲಗಿಬಿಟ್ರೆ ಅವರ ಕೈ ಕಾಲು ಅಲ್ಲಾರದೇ ಇರೋ ಥರ ಆಗೋದು, ಬಂದು ಗಟ್ಟಿಯಾಗಿ ಯಾರೋ ಒಬ್ಬರು ಅದಮ್ಮಿ ಇಟ್ಕೊಂಡಂಗೆ ಆಗೋದು, ಆಮೇಲೆ ಅತಿಯಾಗಿ ಅವರು ಕಾಮ ಅವರಲ್ಲಿ ಬರೋದು, ಅತಿಯಾಗಿ ಹೊಟ್ಟೆ ಹಸು ಅವರಲ್ಲಿ ಬರೋದು, ಆಯಿತಾ, ಅತಿಯಾಗಿರ್ತಕ್ಕಂಥ ಒಂದು ದುಷ್ಟ ಬುದ್ಧಿ ಬರೋವಂಥದ್ದು. ಈ ಮೋಹಿನಿದು ಇನ್ನೊಂದು ಗುಣ ಏನು ಅಂದರೆ, ಈ ಮೋಹಿನಿ ಹಿಡ್ಕೊಂಡವ್ರಿಗೆ ಅವ್ರ ದೇವಸ್ಥಾನಗಳಿಗೂ ಹೋಗ್ತಾರೆ, ದೇವ್ರಿಗೂ ನಮಸ್ಕಾರ ಮಾಡ್ತಾರೆ, ಆಯಿತಾ, ಎಲ್ಲನೂ ಮಾಡ್ತಾರೆ, ನಾರ್ಮಲ್ ಆಗಿರ್ತಾರೆ. ಯಾಕಂದರೆ ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಶಕ್ತಿ ಇದು. ಇದಕ್ಕೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಈ ವ್ಯಕ್ತಿ, ಎಲ್ಲೆಲ್ಲಿ ಹಿಡಿಬೇಕು ಎಲ್ಲೆಲ್ಲಿ ಹಿಡಿಬಾರ್ದು ಅನ್ನೋದು ಅದು ಗೊತ್ತಿದೆ. ಆ ಗೊಂಬೆನ ಅರ್ಧ ಸುಟ್ಟು ಭೂಮಿಯಲ್ಲಿ ಹಾಕಿ ಬಂಧನ ಮಾಡಬೇಕು. ಆ ಭೂಮಿ ಮಾಡುವಂಥ ಭೂಮಿನೂ ಕೂಡ ದೈವಿಕವಾಗಿರ್ತಕ್ಕಂಥ ಸ್ಥಳ ಆಗಿರಬೇಕು. ಸುಮ್ಮನೆ ಯಾವುದ್ಯಾವುದೋ ತೋಟದಲ್ಲಿ ಮನೆಯಲ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಎನರ್ಜಿ ಇರೋವಂಥ ಸ್ಥಳದಲ್ಲಿ ಅದನ್ನು ಬಂಧನ ಮಾಡಿಬಿಟ್ರೆ ಅದು ಇನ್ನು ಯಾವ ಕಾಲಕ್ಕೂ ಅದು ಬರಲ್ಲ. ಸೊ ಆ ಶಕ್ತಿ ಅರ್ಧ ಸುಡಬೇಕು, ಅರ್ಧ ಸುಟ್ಟು ಬಂಧನ ಮಾಡಬೇಕು ಅದು.